ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಚಿಕನ್ ಕಬಾಬ್ ಮಾಡಿದ್ದೀನಿ. ಮನೆಯಲ್ಲೇ ಪೌಡ್ರ್ ಮಾಡಿಕೊಂಡು ಮಾಡಿದ್ದೀನಿ. ನೀವು ಕೂಡ ನೋಡಿ ಮಾಡ್ಕೊಳ್ಳಿ. ಯಾರ್ಯಾರು ಹೊಸಬ್ರು ಗೀತಾ ಚಾನಲ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ಒಂದು ಸ್ಪೆಷಲ್ ಅಡುಗೆ ಮಾಡಿ ತೋರಿಸ್ತೀನಿ. ಇವತ್ತು ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಪೌಡ್ರ್ ಮಾಡ್ಕೊಳ್ಳೋಣ. ಯಾವ ರೀತಿ ಮಾಡ್ಕೊಳ್ಳೋದು ನಾನು ತೋರಿಸ್ತೀನಿ ನೋಡಿ. ಇದು ಅಕ್ಕಿ ಹಿಟ್ಟು ಒಂದೂವರೆ ಸ್ಪೂನ್ ಹಾಕ್ಕೊಳ್ಳೋಣ ಸಾಕು. ಕಡಲೆ ಹಿಟ್ಟು 1 ಸ್ಪೂನ್ ಹಾಕ್ಕೊಳ್ಳೋಣ. ಜೋಳದ ಹಿಟ್ಟು, ಕಾರ್ನ್ಫ್ಲವರ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟು 1 ಸ್ಪೂನ್ ಹಾಕ್ಕೊಳ್ಳೋಣ. ಅಚ್ಕಾರದ ಪೌಡ್ರ್ ಹಾಕ್ಕೊಳ್ಳೋಣ 1 ಸ್ಪೂನು. ಗರಂ ಮಸಾಲ ಹಾಕ್ಕೊಳ್ಳೋಣ 1/4 ಸ್ಪೂನಷ್ಟು ಸಾಕು. ಜಿಂಜಿ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ಈಗ 1 ಎಗ್ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. 1 ಚಿಟಿಕೆಯಷ್ಟು ಫುಡ್ ಕಲರ್ ಹಾಕ್ಕೊಳ್ಳೋಣ. ಇವಾಗ ಇದೆಲ್ಲ ಮಿಕ್ಸ್ ಮಾಡೋಣ. 1-2 ಕಾಳು ನೀರು ಹಾಕ್ಕೊಳ್ಳೋಣ. ಏಕೆಂದರೆ ಪೌಡ್ರುಗಳು ಗಟ್ಟಿ ಇರುತ್ತೆ. ಜಾಸ್ತಿನೂ ನೀರು ಹಾಕೋದು ಬೇಡ, ಚಿಕನ್ ನೀರಂಶ ಇರುತ್ತಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ಗಟ್ಟಿನೇ ಇಟ್ಕೊಳ್ಳೋಣ. ಈ ರೀತಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಳ್ಳೋಣ. ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮನೆಯಲ್ಲೇ ಮಾಡಿಕೊಂಡ್ರೆ ನಮಗೆ ಕಣ್ಣಲ್ಲೇ ನೋಡ್ಕೊಂಡು ಮಾಡ್ಕೊಂಡಿರ್ತೀವಲ್ವ, ಆರೋಗ್ಯಕ್ಕೆ ಒಳ್ಳೆಯದು. ನಾವು ತಿನ್ನೋಕ್ಕೆ ತುಂಬ ಖುಷಿನೂ ಕೂಡ ಇರುತ್ತೆ. ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. 10 ನಿಮಿಷ ನೆನೆಯಲಿ. ಇದು ಮುಚ್ಚಿಟ್ಬಿಡೋಣ. ಬನ್ನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಎಣ್ಣೆ. ಅದು ಬೇರೆ ಯೂಸ್ಗೆ ಅಷ್ಟು ಟೇಸ್ಟ್ ಸಿಗಲ್ಲ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಈಗ ಕಬಾಬ್ ಬೇಯಿಸ್ಕೊಳ್ಳೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.